ನಮಸ್ಕಾರ, ನ್ಯೂಸ್ 10ಗೆ ಸ್ವಾಗತ. ನಾನು ನವಿತಾ ಜೈನ್. ಕಿಮ್ಸ್ ಆಸ್ಪತ್ರೆಯಲ್ಲಿ ಬಡವರ ಜೀವಕ್ಕೆ ಬೆಲೆಯೇ ಇಲ್ವಾ? ಬಡವರು ಅಂದ್ರೆ ಈ ಆಸ್ಪತ್ರೆಯಲ್ಲಿ ಸೌಲಭ್ಯಗಳೇ ಕೊಡಲ್ಲ. ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಮತ್ತೊಂದು ಎಡವಟ್ಟಿನ ಕತೆ. ಹಾಸ್ಪಿಟಲ್ ನಲ್ಲಿ ಏನ್ ಮಾಡಿದ್ದಾರೆ ರೋಗಿಗೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ರೋಗಿ ಕೈಯಲ್ಲಿ ಗ್ಲೂಕೋಸ್ ಬಾಟಲ್ ಅನ್ನ ಹಿಡಿಸಿದ್ದಾರೆ ಸಿಬ್ಬಂದಿ. ಗ್ಲೂಕೋಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಕೈಯಲ್ಲೇ ರೋಗಿ ಈ ಒಂದು ಗ್ಲೂಕೋಸ್ ಅನ್ನ ಹಿಡ್ಕೊಂಡಿದ್ದಾರೆ. ಅನಾರೋಗ್ಯದ ಕಾರಣ ಅಂತ ಚಿಕಿತ್ಸೆಗೆ ದಾಖಲಾಗಿದ್ರು ಶಂಕರಪ್ಪ ಅನ್ನುವಂತಹವರು. ಆದ್ರೆ ಗ್ಲೂಕೋಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಈ ಆಸ್ಪತ್ರೆಯವರು ಕೈಯಲ್ಲೇ ಗ್ಲೂಕೋಸ್ ಬಾಟಲ್ ಅನ್ನ ಅವ್ರ ಹತ್ರ ಹಿಡ್ಸ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರ ಗ್ಲೂಕೋಸ್ ಹಾಕಿ ಬಾಟಲಿಯನ್ನ ಕೈಯಲ್ಲೇ ಕೊಟ್ಬಿಟ್ಟಿದ್ದಾರೆ ನರ್ಸ್. ಆ ದೃಶ್ಯ ಗಮನಿಸಬಹುದು. ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಅವರ ಹತ್ರನೇ ಈ ರೀತಿಯಾಗಿ ಗ್ಲೂಕೋಸ್ ಬಾಟಲ್ ನೀವೇ ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ. ಕೈಯಲ್ಲಿ ಕೊಟ್ಟು ಆನಂತರ ಖಾಲಿ ಆಗುವವರೆಗೂ ಕೂಡ ಬಾಟಲ್ ಅನ್ನ ಕೈಯಲ್ಲೇ ಹಿಡಿದಿದ್ರು ಈ ರೋಗಿ. ಸಾಮಾಜಿಕ ಜಾಲತಾಣದಲ್ಲಿ ಅವ್ಯವಸ್ಥೆಯ ವಿಡಿಯೋ ವೈರಲ್ ಆಗಿದೆ. ನಿಮ್ ಕೈಗೆ ಕೊಟ್ಟಿರೋದನ್ನ ನಿಮ್ ಕೈಗೆ ಕೊಟ್ಟಿರೋದನ್ನ ಹೌದ್ರಿ? ಕೆಎಂಸಿ ಒಂದು ಸ್ಟ್ಯಾಂಡ್ ಇಲ್ಲ ಅಂತ್ರಿ. ನಷ್ಟದಾಗಿದ್ರಿ ಗೌರ್ಮೆಂಟ್. ತಮ್ಮ ಹೆಸರು ಶಂಕರಪ್ಪ. ಓಕೆ, ಏನಾಗಿದೆ ನಿಮ್ಗೆ? ಏನಾದ್ರು ನಿಮ್ಮ ಕೈಗೆ ಕೊಟ್ಟಿರೋದನ್ನ ನಿಮ್ಮ ಕೈಗೆ ಕೊಟ್ಟಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಗೊತ್ತಾಗ್ತಾ ಇದೆ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹುಷಾರಿಲ್ಲಪ್ಪ, ನಮ್ಗೆ ಆಸ್ಪತ್ರೆಗೆ ಬಂದು ನಾವು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ರೋಗಿ ಬಂದ್ರೆ ಅವರ ಹತ್ರನೇ ಈ ರೀತಿಯಾಗಿ ವರ್ತನೆಯನ್ನ ಮಾಡಿಸ್ತಾ ಇದಾರಲ್ಲ. ಗ್ಲೂಕೋಸ್ ಬಾಟಲ್ ನ ಕೈಯಲ್ಲೇ ಇಟ್ಕೊಳ್ತಾರೆ. ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬೋದಾಗಿತ್ತು, ನಮ್ಮ ಹತ್ರ ಗ್ಲೂಕೋಸ್ ಹಾಕೋದಿಕ್ಕೆ ಸ್ಟ್ಯಾಂಡ್ ಇಲ್ಲ, ಬೇಡ ಪೇಷಂಟ್ ಅಂತ ಹೇಳಿ. ಆದ್ರೆ ಇಂತಹ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಲ್ಲಿ. ಕಿಮ್ಸ್ ಆಸ್ಪತ್ರೆಯ ಎಡವಟ್ಟಿನ ಕತೆ ಈಗಾಗಲೇ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇದಕ್ಕೆ ಏನ್ ಹೇಳ್ತಾರೆ ಅಲ್ಲಿನ ಅಧೀಕ್ಷಕರು, ವೈದ್ಯರು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆರೋಗ್ಯ ಸಚಿವರ ಗಮನಕ್ಕೆ ಇದು ಬಂದಿದೆಯಾ ನೋಡ್ಬೇಕಾಗತ್ತೆ. ಯಾವ ರೀತಿಯಾಗಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಇದೆ ಅನ್ನೋದನ್ನ, ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಎಂತಹ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದೆ ಅಲ್ಲಿನ ಹಾಸ್ಪಿಟಲ್ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಆಗ್ತದೆ. ಪ್ರತಿ ಬಾರಿ ಕೂಡ ಎಡವಟ್ಟು ಮಾಡ್ಕೊಳ್ತಾ ಇದೆ. ಈಗ ಚಿಕಿತ್ಸೆಗೆ ಅಂತ ಬಂದವರಿಗೆ ಈ ತರ ಮಾಡಿದ್ರೆ ಹೇಗೆ ಅಂತ ಹೇಳಿ. ಖಂಡಿತ ನವಿತಾ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯ ಅವಾಂತರಗಳು ಅವಾಗವಾಗಲೇ ವರದಿ ಆಗ್ತಾನೆ ಇರ್ತವೆ. ಕಳೆದ ಕೆಲ ದಿನಗಳ ಹಿಂದೆ 3 ಗರ್ಭಿಣಿಯರನ್ನ ಒಂದೇ ಸ್ಟ್ರೆಚರ್ ನಲ್ಲಿ ಕರೆದುಕೊಂಡು ಹೋಗಿ ಸುದ್ದಿಯಾಗಿತ್ತು. ಅದಾದ ನಂತರ ಆಕ್ಸಿಜನ್ ಅಳವಡಿಸಿದಂತಹ ಮಗುವನ್ನ ಅದರ ತಂದೆಯ ಕೈಯಲ್ಲೇ ಹಿಡಿದು ಮಕ್ಕಳ ವಾರ್ಡ್ ವರೆಗೂ ಕೂಡ ನಡೆಸಿಕೊಂಡು ಹೋದಂತಹ ಒಂದು ಪ್ರಕರಣ ಕೂಡ ಇತ್ತೀಚೆಗೆ ವರದಿಯಾಗಿತ್ತು. ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗ್ಲುಕೋಸ್ ಅನ್ನ ಸ್ಟ್ಯಾಂಡ್ಗೆ ಹಾಕಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ವ್ಯಕ್ತಿಗೆ ಅದೊಂದು ಇಂಜೆಕ್ಷನ್ ಅನ್ನ ಅಳವಡಿಸಬೇಕಾಗಿತ್ತು. ಆದ್ರೆ ಆ ಒಂದು ಗ್ಲುಕೋಸ್ ರೋಗಿಗೆ ಅಳವಡಿಸಿ ಮತ್ತೊಂದು ಕೈಯಲ್ಲಿ ಅವನಿಗೆ ಎತ್ತಿ ಹಿಡಿಲಿಕ್ಕೆ ಹೇಳಿದ್ದಾರೆ. ಸ್ಟ್ಯಾಂಡ್ಗೂ ಕೂಡ ಒಂದು ಬಾಟಲ್ ಅನ್ನ ಹಾಕಿಲ್ಲ. ಆ ಮೊದಲೇ ನರಳಾಟದಲ್ಲಿದ್ದಂತಹ ವ್ಯಕ್ತಿ ಅದನ್ನ ಹಿಡಿದು ಆ ಖಾಲಿ ಆಗುವವರೆಗೂ ಹಿಡ್ಕೊಂಡಿದ್ದಾನೆ. ಇಂತಹ ಒಂದು ದುಸ್ಥಿತಿ ಕಿಮ್ಸ್ ನಲ್ಲಿ ಇರುವುದು ನಿಜಕ್ಕೂ ವಿಷಾದನೀಯ. ಈ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ಆಗಾಗ ಬರ್ತಾ ಇರ್ತದೆ. ಅವರು ನರ್ಸ್ಗಳಿಗೆ ಮತ್ತು ಆಯಾಗಳಿಗೆ ಕರೆದು ಕ್ರಮವನ್ನ ತೆಗೆದುಕೊಂಡು ನೋಟಿಸ್ ಅನ್ನ ಜಾರಿ ಮಾಡ್ತಾ ಇರ್ತಾರೆ. ಆದ್ರೆ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ. ಅದೇ ರೀತಿಯ ಒಂದು ಪರಿಸ್ಥಿತಿ, ಇಂತಹ ಸಮಸ್ಯೆಗಳು ಎದುರಾಗ್ತಾನೆ ಇದಾವೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ನೀಡಿ ಸಾಕಷ್ಟು ರೋಗಿಗಳಿಗೆ ಸೇವೆಯನ್ನ ಮಾಡ್ತಾ ಇರುವಂತಹ ವೈದ್ಯರು ಶ್ಲಾಘನೆಯೂ ಕೂಡ ಒಂದು ವೇಳೆ ವ್ಯಕ್ತ ಆದ್ರೆ, ಇನ್ನೊಂದೆಡೆ ನರ್ಸ್ಗಳು, ಆಯಾಗಳು, ಇನ್ನಿತರ ಕೆಳಹಂತದ ಸಿಬ್ಬಂದಿಗಳ ಈ ರೀತಿ ಬೇಜವಾಬ್ದಾರಿ ವರ್ತನೆ ಮತ್ತು ನಿರ್ಲಕ್ಷ್ಯತನದಿಂದಾಗಿ ಕಿಮ್ಸ್ ಸಾಕಷ್ಟು ಟೀಕೆಗಳಿಗೂ ಕೂಡ ಗುರಿ ಆಗ್ತಾ ಇದೆ. ಹೀಗಾಗಿ ಕಿಮ್ಸ್ ನಿರ್ದೇಶಕರಾಗಿರ್ಬೋದು, ವೈದ್ಯಕೀಯ ಅಧೀಕ್ಷಕರಾಗಿರ್ಬೋದು, ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲರೂ ಬಂದು ಇತ್ತ ಗಮನ ಹರಿಸಿ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡು ಈ ನರ್ಸ್ಗಳು, ಆಯಾಗಳು, ಕೆಳಹಂತದ ಸಿಬ್ಬಂದಿ ಏನು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಅಂತಹವರ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಕಿಮ್ಸ್ಗೆ ಸಾವಿರಾರು ರೋಗಿಗಳು ದಿನನಿತ್ಯ ಭೇಟಿ ಕೊಡ್ತಾರೆ. ಅದರಲ್ಲಿ ಬಹುತೇಕರು ಬಡ ರೋಗಿಗಳು, ಆರ್ಥಿಕ ಸಂಕಷ್ಟಗಳನ್ನ ಎದುರಿಸುವಂತವರು, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಹ ಸಾಮರ್ಥ್ಯ ಇಲ್ಲದೆ ಇರುವಂತವರು.
ಅಂತಹವರು ಕಿಮ್ಸ್ ಆಸ್ಪತ್ರೆಗೆ ಬಂದಾಗ ಅವರಿಗೆ ಉತ್ತಮವಾದಂತಹ ಆರೋಗ್ಯ ಸೇವೆಯನ್ನ ಕೊಡಬೇಕಾಗ್ತದೆ. ಕಿಮ್ಸ್ ಆಸ್ಪತ್ರೆಗೆ ಸರ್ಕಾರದಿಂದ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನವಿದೆ. Okay. ಆ ಹಣವನ್ನ ಬಳಸಿಕೊಂಡು ರೋಗಿಗಳಿಗೆ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ. ಆದ್ರೆ ಈ ಕೆಳಹಂತದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಕಿಮ್ಸ್ಗೆ ಕೆಟ್ಟ ಹೆಸರು ಬರ್ತಾ ಇರುವುದು ಮಾತ್ರ ದುರ್ದೈವ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ಡೀಟೇಲ್ಸ್ಗೆ. ನೋಡಿದ್ರಲ್ಲ ಯಾವ ರೀತಿಯ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿತ್ತು ಅನ್ನೋದನ್ನ. ಇನ್ನಾದ್ರೂ ಇದರ ಕಡೆ ಗಮನವನ್ನ ವಹಿಸಬೇಕಾಗತ್ತೆ ಅಲ್ಲಿನ ಅಧೀಕ್ಷಕರಾಗಿರುವುದು, ಆರೋಗ್ಯ ಸಚಿವರು ಕೂಡ ಇದರ ಕಡೆ ಗಮನವನ್ನ ವಹಿಸಬೇಕಾಗತ್ತೆ. ಇನ್ನು ಚಾಮರಾಜನಗರದಲ್ಲಿ ಟೆಂಪೋ ಚಾಲಕನಿಗೆ ಸೋಂಕು ತಗುಲಿದೆ. ತಮಿಳುನಾಡಿಗೆ ಹೋಗಿ ಬರ್ತಾ ಇದ್ದ ಈ ಟೆಂಪೋ ಚಾಲಕ ಪ್ರತಿನಿತ್ಯ ತರಕಾರಿ ಸಾಗಾಟ ಮಾಡ್ತಾ ಇದ್ದ ಚಾಲಕನಿಗೆ ಸೋಂಕು ದೃಢಪಟ್ಟಿದೆ. ಚಾಮರಾಜನಗರದಲ್ಲಿ ಒಂದು ರೀತಿಯ ಆತಂಕ ಈಗ ನಿರ್ಮಾಣ ಆಗಿದೆ. ಗುಂಡ್ಲುಪೇಟೆಯಲ್ಲಿ ಹಲವೆಡೆ ಓಡಾಡಿದ್ದ ಈ ಚಾಲಕ ಗುಂಡ್ಲುಪೇಟೆಯ ಮಹದೇವ ಪ್ರಸಾದ್ ನಗರ ಈಗ ಸೀಲ್ ಡೌನ್ ಮಾಡಲಾಗಿದೆ. ಚಾಲಕನ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕದಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನ ಕೂಡ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಒಂದು ರೀತಿಯ ಆತಂಕ ಈಗ, ಯಾಕಂದ್ರೆ ಈತ ಪ್ರತಿನಿತ್ಯ ತಮಿಳುನಾಡಿಗೆ ಹೋಗಿ ಬರ್ತಾ ಇದ್ದ, ತರಕಾರಿಯನ್ನ ಸಾಗಾಟ ಮಾಡ್ತಾ ಇದ್ದ ಚಾಲಕ ಅಂತ ಹೇಳಿ. ಹಾಗಾಗಿ ಈತ ಇನ್ಯಾರ್ಯಾರ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಆ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಪ್ರತಿನಿತ್ಯ ತರಕಾರಿ ಸಾಗಾಟ ಮಾಡ್ತಾ ಇದ್ದ ಈ ಒಂದು ಟೆಂಪೋ ಚಾಲಕ ತಮಿಳುನಾಡಿಗೂ ಕೂಡ ಹೋಗಿ ಬರ್ತಾ ಇದ್ದ. ಬೆಂಗಳೂರಿನ ಚಿಕ್ಕಬಾಣಾವರದ ಮಹಿಳೆಗೆ ಸೋಂಕು ದೃಢಪಟ್ಟಿದ್ದು, ದ್ವಾರಕಾ ನಗರದ 30 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ಆಗಿದೆ. ದಾಬಸ್ಪೇಟೆಯ ಫ್ಯಾಕ್ಟರಿಯಲ್ಲಿ ಮಹಿಳೆ ಕೆಲಸ ಮಾಡ್ತಾ ಇದ್ರು. ಸ್ಟೋರ್ ಕೀಪರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಈ ಮಹಿಳೆ. ಪ್ರಾಥಮಿಕ ಸಂಪರ್ಕದಲ್ಲಿದ್ದಂತಹ 4 ಜನ ಕುಟುಂಬಸ್ಥರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಟಿಡಿ ಪವರ್ ಕಂಪನಿಯ 30 ಕಾರ್ಮಿಕರಿಗೂ ಕೂಡ ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಚಿಕ್ಕಬಾಣಾವರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಜಯರಾಮ್ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಾಣಾವರದ ಮಹಿಳೆಗೆ ಸೋಂಕು ದೃಢಪಟ್ಟಿದೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಟಿಡಿ ಪವರ್ ಸಿಸ್ಟಮ್ ಸ್ಟೋರ್ ಅಲ್ಲಿ ಕೀಪರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ, ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಿದ್ದಂತಹ ಮಹಿಳೆಗೆ ಅಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಟಿಡಿ ಪವರ್ ಕಂಪನಿಯ 30 ಕಾರ್ಮಿಕರಿಗೆ ಜೊತೆನೆ ಆಕೆಯ ಕುಟುಂಬಸ್ಥರಿಗೂ ಕೂಡ ಕ್ವಾರಂಟೈನ್ಗೆ ಈಗ ಒಳಪಡಿಸಲಾಗಿದೆ. ದ್ವಾರಕಾ ನಗರದ 30 ವರ್ಷದ ಮಹಿಳೆಗೆ ಕೊರೋನಾ ಪಾಸಿಟಿವ್ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಜಯರಾಮ್ ಮಾಹಿತಿ ನೀಡಿದ್ದಾರೆ. ಒಂದ್ ಕಡೆ ಕೊರೋನಾ ಪಾಸಿಟಿವ್ಗಳು ದೃಢಪಟ್ಟಂತಹ ಸುದ್ದಿ ಆದ್ರೆ, ಇನ್ನೊಂದ್ ಕಡೆ ಅಮ್ಮ ಮಗನನ್ನೇ ದೂರ ಮಾಡಿದೆ ಈ ಒಂದು ಕ್ರೂರಿ ಕೊರೋನಾ. ಮೃತ ತಾಯಿಯ ಮುಖ ನೋಡೋದಿಕ್ಕೂ ಕೂಡ ಬಿಟ್ಟಿಲ್ಲ ಹೆಮ್ಮಾರಿ. ಏಯ್ ಹೆಮ್ಮಾರಿ ಕೊರೋನಾ, ನೀನೆಷ್ಟು ಕ್ರೂರಿ ಅಂತ ಕೇಳಬೇಕಾಗತ್ತೆ. ಎಲ್ಲರನ್ನ ಕೂಡ ಡಿವೈಡ್ ಮಾಡುತ್ತೆ, ಬೇರ್ಪಡಿಸುತ್ತೆ ಅನ್ನೋದಕ್ಕೆ ಸಾಕಷ್ಟು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ತಾಯಿ ಮಗನನ್ನೇ ಬೇರ್ಪಾಡು ಮಾಡಿದೆ. ಕೊರೋನಾದಿಂದ ಮೃತಪಟ್ಟಿದ್ರು ಡಾನಾಯಕನಪುರದ ವೃದ್ಧೆ. ಆದ್ರೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಈ ಒಂದು ಕೊರೋನಾ ಅಡ್ಡಿಯಾಗಿದೆ. ಕೊರೋನಾ ಪೀಡಿತ ಮಗನಿಂದಲೇ ಈಗ ಕಣ್ಣೀರ ಸಂದೇಶ ಬಂದಿದ್ದು, ನನ್ನ ಪ್ರೀತಿಯ ತಾಯಿಯನ್ನ ನಾನು ಕಳೆದುಕೊಂಡೆ, ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಹೋಗುವ ಭಾಗ್ಯ ಇಲ್ಲ, ದಯಮಾಡಿ ಕೊರೋನಾದಿಂದ ದೂರ ಇರಿ ಅಂತ ಹೇಳಿ ಆತ ಈ ಒಂದು ಬೇಜಾರಿನಿಂದ ಹೇಳ್ಕೊಂಡಿದ್ದಾನೆ. ನನ್ನ ಸ್ಥಿತಿ ಬೇರೆ ಯಾರಿಗೂ ಬರಬಾರದು ಅಂತ ಕಣ್ಣೀರು ಹಾಕಿದ್ದು. ಕೊರೋನಾದಿಂದ ತಾಯಿಯನ್ನ ಕಳೆದುಕೊಂಡ ಮಗನ ಅಳಲಿದು. ಮೃತ ವೃದ್ಧೆಯ ಮಗನಿಗೂ ಕೂಡ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಕೋವಿಡ್ ಆಸ್ಪತ್ರೆಯಲ್ಲಿರುವಂತಹ 52 ವರ್ಷದ ವ್ಯಕ್ತಿ ಈಗ ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸೊ ಕೊರೋನಾ ಪೀಡಿತ ಮಗ ಈಗ ಕಣ್ಣೀರ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಇಂತಹ ಸಿಚುವೇಶನ್ ಬರದಿರ್ಲಿ ಅಂತ ಹೇಳಿ ತನ್ನ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ಇನ್ನು ಹೋಮ್ ಐಸೋಲೇಷನ್ಗೆ ಕೇಂದ್ರದ ಮಾರ್ಗಸೂಚಿಯನ್ನ ನೋಡೋದಾದ್ರೆ, ಮೇ 10ರ ಮಾರ್ಗಸೂಚಿಯನ್ನ ಪರಿಷ್ಕೃತಗೊಳಿಸಿದೆ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಈಗಾಗಲೇ ನೀಡಿದೆ.
ರೀತಿಯಾಗಿ ಮಾರ್ಗಸೂಚಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೇ 10ರ ಮಾರ್ಗಸೂಚಿಯನ್ನ ಪರಿಷ್ಕೃತಗೊಳಿಸಿದೆ. ಹೊಸ ಮಾರ್ಗಸೂಚಿಯನ್ನ ಈಗ ನೀಡಿದೆ ಕೇಂದ್ರ. ಹೋಮ್ ಐಸೋಲೇಷನ್ಗೆ ಅಗತ್ಯ ಸೌಲಭ್ಯಗಳು ಇರಬೇಕು, ಕುಟುಂಬದ ಸಂಪರ್ಕಗಳನ್ನ ನಿರ್ಬಂಧ ಮಾಡಬೇಕು. ಹೋಮ್ ಐಸೋಲೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಶೌಚಾಲಯ ಮನೆಯಲ್ಲಿ ಇರಬೇಕು. ವಯಸ್ಕರ ಆರೈಕೆದಾರರು ಕೂಡ ಇರಬೇಕಾಗತ್ತೆ. ಆರೈಕೆದಾರರು ಮತ್ತು ಆಸ್ಪತ್ರೆಯ ನಡುವೆ ಅಲ್ಲಿ ಒಪ್ಪಂದ ಆಗ್ಬೇಕಾಗತ್ತೆ. ರೋಗಿಯ ಆರೋಗ್ಯದ ಮೇಲ್ವಿಚಾರಣೆಯ ಬಗ್ಗೆ ಒಪ್ಪಿಕೊಳ್ಳಬೇಕಾಗತ್ತೆ. ಜಿಲ್ಲಾ ಕಣ್ಗಾವಲು ಅಧಿಕಾರಿಗೆ ಮಾಹಿತಿಯನ್ನ ತಿಳಿಸಬೇಕು. ಜೊತೆಗೆ ನಿಕಟ ಸಂಪರ್ಕಿತರಿಗೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕಡ್ಡಾಯವಾಗಿ ನೀಡಬೇಕು. ಆರೋಗ್ಯ ಸೇತು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕಡ್ಡಾಯವಾಗಿರಲಿದೆ. ಜೊತೆಗೆ 10 ದಿನಗಳವರೆಗೆ ಯಾವುದೇ ರೀತಿಯಲ್ಲೂ ಜ್ವರ ಇಲ್ಲದಿದ್ರೆ ಪ್ರತ್ಯೇಕತೆಯ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದ್ದು ಈ ಒಂದು ಹೋಮ್ ಐಸೋಲೇಷನ್ಗೆ ಯಾವ ರೀತಿಯಾದಂತಹ ಮಾರ್ಗಸೂಚಿ ಇರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಒಂದ್ ಕಡೆ ಈಗಾಗಲೇ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತಹವರಿಗೆ ಸಂದರ್ಭಕ್ಕೆ ನಾವು ಗಮನಿಸೋದಾದ್ರೆ ಪ್ರತ್ಯೇಕವಾಗಿ ಅವರಿಗೆ ಇರೋದಕ್ಕೆ ಒಂದ್ ರೀತಿ ವ್ಯವಸ್ಥೆಗಳು ಇರಬೇಕಾಗುತ್ತೆ. ಸಪರೇಟ್ ಆಗಿರುವಂತಹ ಶೌಚಾಲಯ ಇರಬೇಕಾಗುತ್ತೆ. ಆರೈಕೆದಾರರು ಇರಬೇಕಾಗುತ್ತೆ. ವಯಸ್ಕರಿಗೆ ಇದ್ದಂತಹ ಸಂದರ್ಭದಲ್ಲಿ ಆರೈಕೆದಾರರು ಇರಬೇಕಾಗುತ್ತೆ. ಆರೈಕೆದಾರರು ಮತ್ತು ಆಸ್ಪತ್ರೆಯ ನಡುವೆ ಒಪ್ಪಂದ ಆಗಿರ್ಬೇಕಾಗುತ್ತೆ. ಜೊತೆಗೆ ಅವರನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಆರೋಗ್ಯ ಸೇತು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ಸಾಕಷ್ಟು ಸೌಲಭ್ಯಗಳು ಕೂಡ ಇರಬೇಕಾಗತ್ತೆ. ಹೋಮ್ ಐಸೋಲೇಷನ್ಗೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿರುವಂತಹ ಕಾಂಟ್ಯಾಕ್ಟ್ ಗಳನ್ನೆಲ್ಲವನ್ನು ಕೂಡ ನಿರ್ಬಂಧ ಮಾಡಬೇಕು ಅನ್ನೋದನ್ನ ಕೂಡ ಹೊಸ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಕೊರೋನಾ ಸಂಕಷ್ಟದ ಈ ಸಂದರ್ಭದಲ್ಲಿ ಭಾರತಕ್ಕೆ ಸೇತು ಸಾಥನ್ನ ಕೊಟ್ಟಿದೆ. ವಿಶ್ವದ ಗಮನ ಸೆಳೆದಿರೋದು ಆರೋಗ್ಯ ಸೇತು ಆಪ್. ಆರೋಗ್ಯ ಸೇತು ಆಪ್ ರೆಡಿ ಆಗಿದ್ದು ಎಲ್ಲಿ? ಬೆಂಗಳೂರಿನಲ್ಲಿ. ಆಪ್ ಈಗಾಗಲೇ ಇಡೀ ದೇಶದಲ್ಲಿ ಮನೆ ಮಾತಾಗಿದೆ. ಆರೋಗ್ಯ ಸೇತು ಆಪ್ ಹಾಕಲೇಬೇಕು ಅಂತ ಹೇಳಿ ಮಾರ್ಗಸೂಚಿಯಲ್ಲೂ ಕೂಡ ಹೇಳಲಾಗಿದೆ. ಸೊ ಬೆಂಗಳೂರಲ್ಲೇ ಈ ಒಂದು ಆಪ್ ರೆಡಿ ಆಗಿದ್ದು, ಬೆಂಗಳೂರಲ್ಲೇ ಡಿಸೈನ್ ಆಗಿದ್ದು ಆರೋಗ್ಯ ಸೇತು ಆಪ್. ಖಾಸಗಿ ಸಂಸ್ಥೆಯ 2 ಟೆಕ್ಕಿಗಳು ಈ ಒಂದು ಆಪ್ ಅನ್ನ ಡಿಸೈನ್ ಮಾಡಿದ್ದಾರೆ. ಮನೆಯಲ್ಲೇ ಕುಳಿತು ಟೆಕ್ಕಿಗಳು ಡಿಸೈನ್ ಅನ್ನ ಮಾಡಿಕೊಟ್ಟಿದ್ದಾರೆ. ವಿಕಲ್ಪ್ ಸಾಹ್ನಿ ಮತ್ತು ರಾಹುಲ್ ಗೋಯಲ್ ಇವರಿಬ್ರು ಟೆಕ್ಕಿಗಳು ಮನೆಯಲ್ಲೇ ಕೂತು ಈ ಆಪ್ ಅನ್ನ ತಯಾರಿಸಿದ್ದಾರೆ. 13 ಕೋಟಿ ಜನ ಭಾರತೀಯರು ಬಳಸುವಂತಹ ಆಪ್ ಇದು. ಮನೆಯಲ್ಲೇ ಕುಳಿತು ಆಪ್ ಅನ್ನ ಡಿಸೈನ್ ಮಾಡಿದ್ದಾರೆ. ಆ ಹೆಗ್ಗಳಿಕೆ ಇವರಿಬ್ಬರ ಜೊತೆಗೆ ಬೆಂಗಳೂರಿಗೂ ಕೂಡ ಈ ಒಂದು ಹೆಗ್ಗಳಿಕೆ ಇರೋದನ್ನ ನಾವು ಗಮನಿಸಬಹುದು. ಮನೆಯಲ್ಲೇ ಕುಳಿತು ಈ ಆಪ್ ಅನ್ನ ತಯಾರು ಮಾಡಿದ್ದಾರೆ. ಆಲ್ಮೋಸ್ಟ್ ಸಾಕಷ್ಟು ಜನ ಈಗ ಈ ಒಂದು ಆಪ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಮಾರ್ಗಸೂಚಿಯಲ್ಲೂ ಕೂಡ ಈ ಒಂದು ಆಪ್ ಅನ್ನ ಕಡ್ಡಾಯವಾಗಿ ಹಾಕೊಳ್ಳಬೇಕು ಅನ್ನುವಂತಹ ಮಾರ್ಗಸೂಚಿಯನ್ನು ಕೂಡ ನೀಡಲಾಗಿದೆ. ಬೆಂಗಳೂರಲ್ಲೇ ಡಿಸೈನ್ ಆಗಿದೆ ಈ ಆಪ್. We have to solve for COVID and we have to work on it now. And government used to work with us like day in, day out, solve for the challenges that we were facing while developing, build the team together. So if you see today, this app has contributions from volunteers across many organizations, and a large part of it is government. Government is advising, we are also telling people that it's good. When it comes to actual privacy related issues, the whole architecture, the core of the technology has been built in such a way, if you go deep into it, and that's why we open source the code, the privacy is not infringed because the data or the contact that are getting traced and the location trail that is being made is actually stored locally in your device. So the device stores the data, and the program and the coding has been done in such a way that after 30 days, the data gets auto-deleted as well from the device. Whatever users are there with the same Arogya Setu app will get registered in the device along with the timestamp that when this interaction happened and at what location it happened. So this will keep on getting registered in the mobile device. Now what happens is, let's say unfortunately after few days, one of us, let's say, turns positive, gets a lab test and turns positive. At that time, the status of that particular individual will change to red and say you are turned positive. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್.
ಇಡೀ ದೇಶವೇ ಲಾಕ್ಡೌನ್ ಸಂಕಷ್ಟದಲ್ಲಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ಜಾರಿಗೆ ತರುತ್ತಿದ್ದಾರೆ. ಬಡವರ ಪರ ಅಭಿಯಾನಕ್ಕೆ ಇವತ್ತು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ. 6 ರಾಜ್ಯಗಳ 116 ಜಿಲ್ಲೆಗಳಲ್ಲಿ 125 ದಿನಗಳ ಅಭಿಯಾನ ನಡೆಯಲಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಚಾಲನೆ ನೀಡಲಿದ್ದಾರೆ. ವಲಸೆ ಕಾರ್ಮಿಕರು, ಗ್ರಾಮೀಣ ಜನರಿಗಾಗಿ ಈ ಯೋಜನೆ ಜಾರಿಯಾಗಲಿದೆ. ಬಿಹಾರದ ಖಗಾರಿಯಾ ಜಿಲ್ಲೆಯ ಬೆಲ್ದೌರ್ ತೆಲಿಹಾರ್ ಗ್ರಾಮದಿಂದ ಈ ಯೋಜನೆ ಶುರುವಾಗಲಿದೆ. ಜೀವನ ಉಪಾಯದ ಅವಕಾಶ ಒದಗಿಸುವ ಮಹಾ ಅಭಿಯಾನವನ್ನ ಕೇಂದ್ರ ಸರ್ಕಾರ ಜಾರಿ ಮಾಡ್ತಿದೆ. 125 ದಿನ ಕೆಲಸ ಮಾಡಿದ್ರೆ ಒಟ್ಟು 25,250 ರೂಪಾಯಿ ಸಂಬಳ ಸಿಗಲಿದೆ. ಆದರೆ ಕರ್ನಾಟಕಕ್ಕೆ ವಲಸೆ ಬಂದವರಿಗೆ ಈ ಯೋಜನೆ ಅನ್ವಯಿಸಲ್ಲ. ಇನ್ನು ಕೊರೋನಾ ಏನೆಲ್ಲ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಗೊತ್ತಾ? ಲಾಕ್ಡೌನ್ ವೇಳೆ ಬೆಂಗಳೂರಿನಿಂದ ಊರಿಗೆ ಹೋಗಿದ್ದ ಪತಿ ಪತ್ನಿಗೆ ಶಾಕ್ ಕೊಟ್ಟಿದ್ದಾನೆ. ನೀನಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಊರಿನಿಂದ ಫೋನ್ ಮಾಡಿದ್ದಾನೆ. ಮದುವೆಯಾಗಿ 3 ತಿಂಗಳಿಗೆ ಪತಿ ಈ ರೀತಿಯ ಶಾಕ್ ಕೊಟ್ಟಿದ್ದಾನೆ. ಅಷ್ಟೆಲ್ಲ ಆಕೆಗೆ ಮನೆ ಖಾಲಿ ಮಾಡಿಸಿ ಅಂತ ಮನೆ ಮಾಲೀಕರಿಗೂ ಕಾಲ್ ಮಾಡಿ ಒತ್ತಾಯಿಸಿದ್ದಾನೆ. ಮೋಸ ಮಾಡಿರುವ ಪತಿ ಸೋಮಶೇಖರ್ ವಿರುದ್ಧ ಬೆಂಗಳೂರಿನ ಸದ್ಗುಂಟೆಪಾಳ್ಯ ಠಾಣೆಯಲ್ಲಿ ನೊಂದ ಮಹಿಳೆ ದೂರು ಕೊಟ್ಟಿದ್ದಾರೆ. ಜೀವನ ಸಾಗಿಸೋದಕ್ಕೆ 15,000 ರೂಪಾಯಿ ಸಂಬಳಕ್ಕೆ ಆಕೆ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಆದ್ರೆ ಈಗಿರುವ ಮನೆ ಬಾಡಿಗೆಯೇ 14,000 ರೂಪಾಯಿ. ತಮಗೆ ನ್ಯಾಯ ಕೊಡಿಸಿ ಅಂತ ಮಾಧ್ಯಮಗಳ ಮುಂದೆ ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾಳೆ. ರೂಮ್ನಲ್ಲಿ ಪಿ ಜಿನಲ್ಲಿ ಶಿಫ್ಟ್ ಮಾಡಿಕೊಂಡು ಬಟ್ ಅವನು ಇವಾಗ ಮನೆ ಬಿಟ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾನೆ. ಪ್ರೆಷರ್ ಮಾಡ್ತಾ ಇದ್ದಾನೆ, ಧಮಕಿ ಇದು ಎಲ್ಲ ಮಾಡಿಕೊಂಡು ನನಗೆ ಮನೆಯಿಂದ ಖಾಲಿ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ ನನಗೆ ಬೇಡ, ನೀನು ನನಗೆ ಇಂಟ್ರೆಸ್ಟ್ ಇಲ್ಲಾಗಿತ್ತು ನಿನ್ನ ಕಡೆ, ಅದಕ್ಕೆ ನೀನು ಇಲ್ಲಿಂದ ಬಿಟ್ಕೊಂಡು ಹೋಗು, ನನ್ನ ಲೈಫಿಂದ ಹೋಗು, ನೀನು ಪಿ ಜಿನಲ್ಲಿ ಇರು, ನನ್ನ ರೂಮ್ನು ಖಾಲಿ ಮಾಡು ಅಂತ. ಹೌದು, ಲಾಕ್ಡೌನ್ನಿಂದನೇ ಇದು ಸ್ಟಾರ್ಟ್ ಆಯಿತು ಜಾಸ್ತಿನೇ. ನಾನು ಲಾಕ್ಡೌನ್ನಲ್ಲಿ 1 ಮಂತ್ 2 ಮಂತ್ಸ್ ಇಲ್ಲೇ ಇದ್ದೆ. ಊರಿಗೆ ಹೋಗ್ಕೊಂಡು ಮೀಟಿಂಗ್ ಆಯಿತು ಇಬ್ಬರದು ಮನೆಯಿಂದ. ಬಟ್ ಅವನು ರೆಡಿನೇ ಆಗ್ತಾ ಇಲ್ಲ, ನನಗೆ ಬೇಡ ನೀನು ಅಂತ ಹೇಳ್ತಾ ಇದ್ದಾನೆ. ಇನ್ನು ಲಾಕ್ಡೌನ್ ಸಡಿಲಿಕೆ ಬಳಿಕ ಸೈಕಲ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ 150% ಸೈಕಲ್ ಖರೀದಿ ಹೆಚ್ಚಳವಾಗಿದೆ. ಕೊರೋನಾಗೂ ಮುಂಚೆ ತಿಂಗಳಿಗೆ ಕೇವಲ 200 ಸೈಕಲ್ ಮಾರಾಟ ಆಗ್ತಾ ಇದ್ವು. ಆದ್ರೆ ಸೈಕಲ್ ಮಳಿಗೆ ಒಂದರಲ್ಲಿ ಕಳೆದ ತಿಂಗಳು 550 ಸೈಕಲ್ ಸೇಲ್ ಆಗಿದೆ. ಜಯನಗರ, ವಿಜಯನಗರ, ಬಸವನಗುಡಿ, ಜೆಪಿ ನಗರದಲ್ಲಿ ಸೈಕಲ್ ವ್ಯಾಪಾರ ಜೋರಾಗಿದೆ. ಲಾಕ್ಡೌನ್ ಸಡಿಲಿಕೆ ಆದ್ರೂ ಜಿಮ್, ಸ್ವಿಮ್ಮಿಂಗ್ಗೆ ಇಲ್ಲ ಅವಕಾಶ. ಹೀಗಾಗಿ ಫಿಟ್ನೆಸ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಸೈಕಲ್ ಮೊರೆ ಹೋಗ್ತಿದ್ದಾರೆ ಜನರು. ಯುವಕರು, ವಯಸ್ಕರಿಂದ ಕೂಡ ಸ್ಪೋರ್ಟ್ಸ್ ಸೈಕಲ್ ಖರೀದಿ ಹೆಚ್ಚಾಗಿದೆ. ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆ ಟೆಕ್ಕಿಗಳು ಸಹ ಸೈಕಲ್ ಮೊರೆ ಹೋಗಿದ್ದಾರೆ. ಮಕ್ಕಳ ಸೈಕಲ್ ಖರೀದಿಯಲ್ಲಿ 60% ಜಾಸ್ತಿ ಆಗಿದೆ. ನಮ್ಮ ಮಗಳಿಗೆ ಸೈಕಲ್ ತಗೋತಾ ಇದೀವಿ. ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತಲ್ಲ, ಸ್ಕೂಲ್ ಇಲ್ಲ ಏನಿಲ್ಲ, ಮನೆಯಲ್ಲೇ ಇರ್ತಾರಲ್ಲ, ಅದಕ್ಕೆ ಸೈಕಲ್ ತಗೋತಾ ಇದೀವಿ. ಜಾಸ್ತಿ ಓಡಿಸ್ತಾ ಇದ್ದಾರೆ, ಅದ್ ನೋಡಿ ಅಳ್ತಾಳೆ, ಅದಕ್ಕೆ ತಗೊಳಕ್ ಬಂದಿದ್ದೀವಿ. ಬೈಸೈಕಲ್ ಲಾಕ್ಡೌನ್ ಪ್ರಯುಕ್ತ ಸೈಕಲ್ ಓಡಾಡಿಸಿ ಒಂದು ಸ್ವಲ್ಪ ವ್ಯಾಯಾಮ ಎಲ್ಲ ಕಡಿಮೆ ಆಗಿದೆ. ಜಿಮ್ ಓಪನ್ ಇಲ್ಲ, ಅದಕ್ಕೆ ಸೈಕಲ್ ಓಡಾಡ್ಸೋಣ ಅಂತ ಗ್ರೌಂಡ್ ಅಲ್ಲಿ. ಫ್ರೆಂಡ್ಸ್ ಎಲ್ಲ ಹಂಗೆ ಮನೇಲಿ ಊಟ ಗಿಟ ಮಾಡ್ಕೊಂಡು ಬಿಂದಾಸ್ ಆಗಿದ್ದಾರೆ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ಸೈಕಲ್ ನಾವು ಒಬ್ರು ಸೈಕಲ್ ಇದ್ರೆ ಒಂದು ಅವರ ತುಳಿಬೋದಲ್ಲ ಅಂತ ಒಂದು ಆಸೆ ಪರ್ಚೇಸ್ ಮಾಡಿದ್ವಿ. ಕೊರೋನಾದಿಂದಾಗಿ ಎಲ್ಲಾ ಕಡೆ ಎಲ್ಲರೂ ಕೂಡ ಬಳಸುವ ತಟ್ಟೆಗಳಿಗೆ ಬೇಡಿಕೆ ಕುಸಿದಿದೆ. ಗ್ರಾಹಕರೇ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಪರಿಸರ ಸ್ನೇಹಿ ತಟ್ಟೆಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ಬೇಡಿಕೆ ಹೆಚ್ಚಾಗಿದೆ. ಪ್ಲಾಸ್ಟಿಕ್ ನಿಷೇಧದಿಂದಾಗಿ ಕೂಡ ಬೇಡಿಕೆ ಜಾಸ್ತಿ ಆಗಿದೆ. ಹೋಟೆಲ್ಗಳಲ್ಲಿ ಈ ಪರಿಸರ ಸ್ನೇಹಿ ತಟ್ಟೆಗಳ ಬೇಡಿಕೆ ಹೆಚ್ಚಾಗ್ತಾ ಇದ್ದು, ಅಡಿಕೆ, ಕಬ್ಬಿನ ನಾರಿನ ಪ್ಲೇಟ್, ಕಪ್ ತಯಾರಿಕೆಯ ಪ್ರಮಾಣ ಹೆಚ್ಚಾಗ್ತಿದೆ. ಬೆಂಗಳೂರಲ್ಲಿ 60% ಪರಿಸರ ಸ್ನೇಹಿ ತಟ್ಟೆ ಬಳಕೆ ಹೆಚ್ಚಳ ಆಗಿದ್ದು, ಸ್ಟಾರ್ಟ್ಅಪ್ ಅಲ್ಲಿ ಗುಣಮಟ್ಟದ ತಟ್ಟೆಗಳು ತಯಾರಿ ಆಗ್ತಾ ಇವೆ. ಅಡಿಕೆ ಪ್ಲೇಟ್ ಅಂತ, ಅಡಿಕೆ ಪ್ಲೇಟು ಇದು ತುಂಬ ಕಾಸ್ಟ್ಲಿ, ಎಕ್ಸ್ಪೋರ್ಟ್ ಆಗೋ ಕ್ವಾಲಿಟಿ. ಈಗ ಎಕ್ಸ್ಪೋರ್ಟ್ ಯಾವುದು ಆಗ್ತಾ ಇಲ್ಲ, ಆದ್ದರಿಂದ ಒಳ್ಳೊಳ್ಳೆ ಕ್ವಾಲಿಟಿಗಳು ನಮಗೆ ಸಿಗ್ತಾ ಇದೆ. ಈಗ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಅಡಿಕೆ ಪ್ಲೇಟ್ಗಳು. ಆಮೇಲೆ ಇನ್ನೊಂದು ಶುಗರ್ ಕೇನ್ ಪ್ಲೇಟ್ ಅಂತ, ಅದು ನಿಮ್ಗೆ ಬಯೋ ಇದು ಡಿಗ್ರೇಡ್ ಚೆನ್ನಾಗಿದೆ. ಮತ್ತು ಅದರಲ್ಲಿ ನೀವು ಒಂದು 2 ಅವರ್ 3 ಅವರ್ಸ್ ಹಾಕಿಟ್ರು ಸಾಂಬಾರು ನಿಮಗೆ ಮೆತ್ತಗಾಗಲ್ಲ ಪ್ಲೇಟು. ಅಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಪ್ಲೇಟ್ಸ್ಗಳಿದೆ. ಅದನ್ನು ನೋಡಿದ ತಕ್ಷಣ ಜನರಿಗೆ ಒಂಥರ ಏನೋ ನಮಗೆ ಒಂದು ಹೊಸ ಅದು ಮಾಡಿದ್ದಾರೆ ಅಂತ ಖುಷಿ ಆಗ್ತಾ ಇದೆ. ಈ ಅಡಿಕೆ ಹಾಳೆ ಪ್ಲೇಟು, ಇದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟು ಭಾಳ ಹೈಜಿನಿಕ್ ಮತ್ತು ಸೇಫ್ ಅಂತ ಎಲ್ರಿಗೂ ಅನಿಸುತ್ತೆ. ನಮ್ಗೆ ಸಹ ಅದೇ ಅನ್ನಿಸ್ತಾ ಉಂಟು. ಹೊರಗಡೆ ಅಪರೂಪಕ್ಕೆ ಬಂದು ತಿನ್ನೋರಿಗೆ ಸೇಫ್ ಎಷ್ಟು ಮುಖ್ಯ ಅನ್ನುವಂಥದ್ದು ಅವರಿಗೆ ಗೊತ್ತಿರುವಂಥ ವಿಚಾರ. ಇದು ಇಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಭೂಮಿಲಿ ಕರಗುತ್ತೆ ಮತ್ತು ಗೊಬ್ಬರ ರೀತಿಯಲ್ಲೂ
ಉಪಯೋಗ ಆಗುತ್ತೆ. ಕೊರೋನಾ ಬಂದಿರೋದ್ರಿಂದ ಎಲ್ಲರೂ ಯೂಸ್ ಆ್ಯಂಡ್ ಥ್ರೋ ಪ್ಲೇಟನ್ನು ಯೂಸ್ ಮಾಡಬೇಕು ಅಂತ ಬಂದಿರೋದ್ರಿಂದ ಇದಕ್ಕೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ ಇವಾಗ. ಸೊ ಎಷ್ಟಂದರೆ ನಾವು ಕ್ಲೀನ್ ಮಾಡಿಬಿಟ್ಟು ಎಷ್ಟು ನೀಟಾಗಿರೋದು ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿಗೆ ಕಾನ್ಸಂಟ್ರೇಷನ್, ಕ್ವಾಲಿಟಿ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇವನ್ ನಾನೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಬಯೋಡಿಗ್ರೇಡೇಬಲ್ ಹೋಗಿದರೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊರೋನಾ ಸಂಕಷ್ಟದಲ್ಲಿ ಮದ್ಯಪ್ರಿಯರಿಂದ ಬಾರ್ ಹಾಗೂ ವೈನ್ ಶಾಪ್ ಮಾಲೀಕರು ಹಗಲು ದರೋಡೆ ಮಾಡ್ತಿದ್ದಾರೆ. ಹಳೆ ಮದ್ಯವನ್ನು ಹೊಸ ರೇಟ್ಗೆ ಮಾರಾಟ ಮಾಡ್ತಿದ್ದಾರೆ. ಒಂದು ಬಾಟ್ಲು ಮೇಲೆ ಕಡಿಮೆ ಅಂದ್ರೂ 40 ರಿಂದ 50 ರೂಪಾಯಿ ಸುಲಿಗೆ ಮಾಡ್ತಿದ್ದಾರೆ. ಟ್ಯಾಕ್ಸ್ ಹೆಚ್ಚಾಗಿದೆ ಅಂತ ಇಷ್ಟ ಬಂದಂಗೆ ರೇಟ್ ಹೇಳ್ತಿದ್ದಾರೆ. ಗದಗದಲ್ಲೂ ಇದೇ ಪರಿಸ್ಥಿತಿ ಇದೆ. ನ್ಯೂಸ್ 18 ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಾರ್ ಹಾಗೂ ವೈನ್ ಶಾಪ್ ಮಾಲೀಕರು ಹಗಲು ದರೋಡೆ ಮಾಡ್ತಾ ಇರೋದು ಕಂಡು ಬಂದಿದೆ. ರೇಟ್ ಜಾಸ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆವಾಸ್ ಹಾಕಿ ಕಳಿಸ್ತಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಕೈ ಕಟ್ಟಿ ಕೂತಿದ್ದಾರೆ. ಇನ್ನು ಗದಗದ 3 ಬಾರ್ಗಳಲ್ಲಿ ನ್ಯೂಸ್ 18 ಕನ್ನಡ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. 3 ಬಾರ್ಗಳಲ್ಲಿ ಹಳೆಯ ಮದ್ಯ ಮಾರಾಟ ಮಾಡ್ತಾ ಇದ್ದು ಅದಕ್ಕೆ ಹೊಸ ರೇಟ್ಗಳನ್ನ ಪಡಿತಾ ಇದ್ದಾರೆ. ಕೇಳಿದ್ರೆ ಟ್ಯಾಕ್ಸ್ ಹೆಚ್ಚಾಗಿದೆ ಅಂತ ನೆಪ ಹೇಳ್ತಾರೆ. ಪ್ರೀಮಿಯಂ ಎಷ್ಟಂದ್ರಲ್ಲ ಪ್ರೀಮಿಯಂ ಎಷ್ಟಂದ್ರಲ್ಲ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.